ಇಬ್ಬರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಇವಾಗ ಅಧ್ಯಕ್ಷರ ಭಾಷಣ. ಹಲೋ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ನಮಸ್ಕಾರ, ಎಲ್ರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ, ವಾರ್ಷಿಕ ಸಭೆ ಹಾಗೂ ಸಮ್ಮೇಳನಕ್ಕೆ ತಾವೆಲ್ಲ ಆದಿತ್ಯವಾರ ಸಮಯ ಮಾಡಿಕೊಂಡು ಬಹುಸಂಖ್ಯೆಯಲ್ಲಿ ಬಂದಿದ್ದೀರಿ. ನಾವೊಂದು 300ರಿಂದ 400 ಬರಬೇಕಂತ ಹೇಳಿದೆವು. ಆದರೂ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಕಮ್ಮಿ ಆದರೂ ಒಂದು 200 ಬಂದಾಗ ಕಾಣ್ತಾ ಇದೆ. ತುಂಬ ಧನ್ಯವಾದಗಳು, ಥ್ಯಾಂಕ್ ಯು. ಮುಖ್ಯವಾಗಿ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಆಗ್ತಾಯಿಲ್ಲ, ಏನು ಆಲ್ರೆಡಿ ಸಮಯ 12 ಕಾಲಾಗಿದೆ. ಆದರೆ ಈ ಸಂಘಟನೆ ನಮ್ಮ ಚಿತ್ಪಾವನ ಸಮಾಜಕ್ಕೆ ಯಾಕೆ ಸೇರಬೇಕು ಎಂಬುದಕ್ಕೆ ತುಂಬ ತಾತ್ಸಾರ ಇದೆ ಯುವ ಜನರಲ್ಲಿ. ತಾತ್ಸಾರ ಅಂತ ಹೇಳಲ್ಲ, ಬೇಡ ನನಗೆ ಯಾಕೆ ಸಮಾಜ, ನಾವೇನು ಮಾಡ್ತೇವೆ, ನೀವೇನು ಮಾಡಿದಿರಿ ನನಗೆ, ಇದೆಲ್ಲ ತುಂಬ ಇದೆ. ನಮ್ಮ ಕೆಲವು ಸರಿ ಬೇಜಾರಾಗುತ್ತೆ. ನಾವು ಈಗ ಮಿಡ್ ಏಜ್ ಆಗಿ ಮುಂದೆ ಬಂದಿದ್ದೇವೆ. ಯುವಕರು ತುಂಬ ಸಲಹೆ ಹೇಳಿದರು. ಡೆಫಿನೆಟ್ಲಿ ತುಂಬ ಒಳ್ಳೆಯ ಆಲೋಚನೆಗಳಿದೆ. ಆದ್ದರಿಂದ ತಾವು ಆದಷ್ಟು, ಈಗ ನೆಕ್ಸ್ಟ್ ಚುನಾವಣೆ ಇದೆ, ಅದಕ್ಕೆ ನಾವು ಇದು ಡಿಲೇ ಮಾಡ್ತಾ ಇದ್ದೇವೆ, ಹೆಚ್ಚು ಜನರು ಬರಲಿ ಅಂತ. ಹೆಚ್ಚು ಜನರು ಬಂದರೆ ಯುವ ಜನತೆ ಬಂದು ಹೊಸ ರಕ್ತ, ಹೊಸ ಆಲೋಚನೆ, ಡಿಜಿಟಲೈಸೇಷನ್ ಆಗಲಿ, ಈಗ ಯಾರು ಹೇಳಿದರು PDF ಯಾಕೆ ಭಾರ್ಗವಾಣಿ ಕೊಡಬಾರ್ದು ಅಂತ, ಇಂಥ ಆಲೋಚನೆಗಳು ಹೊಸ ಸಮಿತಿ ಮಾಡುವ, ನಾವು ಇರ್ತೇವೆ ಹಿಂದಿನ ಸಪೋರ್ಟ್ ಮಾಡಲಿಕ್ಕೆ. ಹೊಸ ಜನರು ಬಂದು ಆಲೋಚನೆ ಮಾಡಿ ಇನ್ನು ಅನೇಕ ಕಾರ್ಯಕ್ರಮಗಳು ಮಾಡುವ. ಆದ್ದರಿಂದ ನೆಕ್ಸ್ಟ್ ಚುನಾವಣೆ ನಾವು ಡಿಕ್ಲೇರ್ ಮಾಡಿದಾಗ ಹೊಸ ಜನರು ಎಲ್ಲ ಬಂದು ಯುವಕರು ಸೇರಿ ನಮ್ಮ ಸಮಿತಿಯನ್ನು ಗಟ್ಟಿ ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ತುಂಬ ಯುವಕರು ಕಾಣ್ತಾ ಇದ್ದಾರೆ, ಹೊಸ ಹೊಸ ಅಭಿಪ್ರಾಯ ಕೆಳಗೆ ಓಡಾಡ್ತಾನೂ ಹೇಳಿದ್ದಾರೆ. ಆ ಅಭಿಪ್ರಾಯಗಳನ್ನ ಸೇರಿಸಿ ಎಲ್ಲರೂ ಚರ್ಚೆ ಮಾಡಿ ಮುಂದಿನ ಕಮಿಟಿ ಒಳ್ಳೆಯ ಕಾರ್ಯಕ್ರಮ ಮಾಡ್ಬೋದು ನನ್ನೊಂದು ಅನಿಸಿಕೆ. ನಂದು ದಯಮಾಡಿ ರಿಕ್ವೆಸ್ಟ್ ಅಂದರೆ ಎಲ್ಲರೂ ಸೇರಿ, ಹೊಸೊಬ್ಬರು ಸೇರಿ. ಆಮೇಲೆ ನಮಗೆ 10-12 ಏನು ಲಿಮಿಟ್ ಇಲ್ಲ, ಕಾನೂನಲ್ಲಿ ಯಾವಾಗಲೂ ಮಿನಿಮಮ್ ಅಂತ ಇರುತ್ತೆ ಎಲ್ಲ. ಇದಕ್ಕೆ ಮ್ಯಾಕ್ಸಿಮಮ್ ಹೆಚ್ಚು ಮಾಡ್ಬೋದು. ಅದ್ರಲ್ಲಿ ನಾವು ಸಬ್ ಕಮಿಟಿ ಮಾಡ್ಬೋದು. ಅದರಿಂದ ಒಂದೊಂದು ಜವಾಬ್ದಾರಿ ಒಬ್ಬೊಬ್ಬರಿಗೆ ಹಂಚ್ಬೋದು. ಈಗ ನೀವೆಲ್ಲ ನೋಡಿದಿರಿ, ಶತಚಂಡಿಕಾ ಕಾರ್ಯಕ್ರಮ ಎಷ್ಟು ಕಾರ್ಯಕ್ರಮ ಮಾಡುವಾಗ ಕೆಲಸ ಇತ್ತಂತ. ಈ ಥರ ಸ್ವಲ್ಪ ನಂಬರ್ ಹೆಚ್ಚಾದರೆ ನಾವು ಅನೇಕ ಜನರು ಅದನ್ನು ವಿಭಾಗ ಮಾಡಿಬಿಟ್ಟು ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬರು ಕಾರ್ಯಕ್ರಮ ನೋಡುವಂತೆ ಮಾಡ್ಬೋದು. ಆದ್ದರಿಂದ ಹೆಚ್ಚು ಜನ ನಮ್ಮ ನೆಕ್ಸ್ಟ್ ಕಮಿಟಿಗೆ ಸೇರಬೇಕಂತ ನನ್ನೊಂದು ಕಳಕಳಿಯ ವಿನಂತಿ. ಆಮೇಲೆ ಸದಸ್ಯತ್ವ ಕಾರ್ಯದರ್ಶಿಯವರು ತುಂಬ ಹೇಳಿದರು. ನಮ್ಮಲ್ಲಿ ಒಂದು ಅಂದಾಜು 1500 ಚಿತ್ಪಾವನ ಬ್ರಾಹ್ಮಣರ ಕುಟುಂಬ ಇರ್ಬೋದು ಅಂತ ಕಾಣ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ, ಪ್ರತಿ ಊರಲ್ಲಿ ಜನ ಖಾಲಿ ಆಗ್ತಾರೆ. ಏಜಾದ ಪೇರೆಂಟ್ಸ್ ಮಾತ್ರ ಇದ್ದಾರೆ, ಮಕ್ಕಳು ಇಲ್ಲಿ ಬರ್ತಾರೆ. ಈಗ ನಾನು ಯಾರಿಗೆ ಮಾತಾಡ್ತಾ ಇದ್ದೆ ಕೆಳಗೆ, ಅವರು 3 ಮಕ್ಕಳು ಇಲ್ಲೇ ಇದ್ದಾರಂತ. ಅಲ್ಲಿ ನಾವು ಇಬ್ಬರೇ ಮುದುಕರಿದ್ದೇವೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡುವ, ಅಲ್ಲಿ ಜನ ಸಿಗಲ್ಲ. ಆ ಪ್ರಾಪರ್ಟಿ ಕೂಡ ಒಂದು ದಿವಸ ಹೋಗುತ್ತೆ. ನಾನು ಅವರಿಗೆ ಎಲ್ಲ ಹೇಳೋದು, ಪ್ರಾಪರ್ಟಿ ಇಟ್ಟಿರಲಿ, ಎಷ್ಟಾಗತ್ತೆ ಅಷ್ಟು ಮಾಡಿ. ಕೆಲಸಕ್ಕೆ ಜನ ಇಲ್ಲ, ಬಂದ ಆದಾಯ ಒಂದು 10 ಲಕ್ಷ ಆದಾಯ ಬಂದರೆ 8-9 ಲಕ್ಷ ಖರ್ಚಿದೆ. ಅಲ್ಲಿ ಏನು ಅವರು ಊಟ ತಿಂಡಿ ಮಾತ್ರ ಉಳಿಯುತ್ತೆ. ಇಲ್ಲಿ ಮಕ್ಕಳಿದ್ದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ನಮ್ಮ ಊರಿನ ಸಾಮಾನ್ಯ ಎಲ್ಲ ಜನರು ಇಲ್ಲಿದ್ದಾರೆ. ಆದರೂ ಮೆಂಬರ್ ಆಗಲಿಕ್ಕೆ ಹಿಂದೆ ನನ್ನ ತಂದೆ ಆಗಿದ್ದಾರೆ. ತಂದೆ ಆಗಲಿಯಪ್ಪ, ನೀವು ಯುವಕರು, ತಂದೆ ಆಯಿತು ರಿಟೈರ್ ಆದರೂ ಅವ್ರ ಆದಾಯನೂ ಕಮ್ಮಿ ಆಗುತ್ತೆ. ಆದ್ದರಿಂದ ನಮ್ಮ ಮೆಂಬರ್ಶಿಪ್ ಐ ಥಿಂಕ್ 1200ವರೆಗೆ ಹೋಗಿದೆ ಈಗ. ಅದರಲ್ಲಿ ಹೇಳಿದಾಗ 1200 ಇದ್ದಾರೆ. ಅದರಲ್ಲಿ ಮೆಂಬರ್ಶಿಪ್ ಕೊಡುವಂಥದ್ದು 30-40 ಹೇಳಿದ್ದಾರೆ. ಆದ್ದರಿಂದ ನಂದೊಂದು ಇವತ್ತು ಕಳಕಳಿ ವಿನಂತಿ, ಹೊರಗೆ ಸದಸ್ಯರು ಕೂತಿದ್ದಾರೆ, ತಮ್ಮ ವಾರ್ಷಿಕ ದೇಣಿಗೆ ಆದ ಸುಮಾರು 1000 ರೂಪಾಯಿಯನ್ನು ದಯಮಾಡಿ ಇವತ್ತು ಆದಷ್ಟು ಕೊಡಿ. ನಿಮಗೆಲ್ಲ ಗೊತ್ತು ಆ 1000ದಲ್ಲಿ ಏನೇನು ನಡೀತಾ ಇದೆ ಅಂತ. ನೀವೆಲ್ಲ ಗೊತ್ತಿದ್ದಾಗೆ ಚಂಡಿಕಾ ಹವನ ನಾವು ತುಂಬ ವಿಜೃಂಭಣೆ ಮಾಡ್ತೇವೆ. ಸಾಮಾನ್ಯ 800 ಜನರವರೆಗೆ ಹಿಂದೆ ಎಲ್ಲ ಆಗಿತ್ತು. ಅದೇ ಥರ ಪರಶುರಾಮ ಜಯಂತಿ ಆಗಲಿ, ಉಪಕರ್ಮ ಆಗಲಿ, ಗಣೇಶ ಚತುರ್ಥಿ, ಈಗ ಆಷಾಢ ಏಕಾದಶಿ ಆಗಲಿ ಅಥವಾ ಭಜನೆಗಳು ಶುರು ಮಾಡಿದ್ದೇವೆ. ಈ ಥರ ಎಲ್ಲ ಕಾರ್ಯಕ್ರಮಗಳು ನಾವು ಏನೂ ಎಕ್ಸ್ಟ್ರಾ ಚಂದ ಅಂತ ತಗೊಳ್ತಾ ಇಲ್ಲ. ಮೋಸ್ಟ್ ಆಫ್ ದ ಕಾರ್ಯಕ್ರಮದಲ್ಲಿ ಚಂಡಿಕಾಮದಲ್ಲಿ ಹೌದು ಅನ್ನದಾನ ಅಂತ ಒಂದು ಸ್ಕೀಮ್ ಮಾಡಿದರೆ ತುಂಬ ಜನ ಕೊಡ್ತಾ ಇದ್ದಾರೆ. ಆದ್ದರಿಂದ ವಾರ್ಷಿಕ ದೇಣಿಗೆ ಕೊಟ್ಟು ಸಹಕಾರ ಮಾಡಿದರೆ. ಆಮೇಲೆ ಭಾರ್ಗವಾಣಿ ನಿಮ್ಗೆ ಗೊತ್ತು, ಪ್ರತಿ ಕ್ವಾರ್ಟರ್ ಭಾರ್ಗವಾಣಿ ಬರುತ್ತೆ. ಇನ್ಫ್ಯಾಕ್ಟ್ ಅನೇಕ ಜನ ಭಾರ್ಗವಾಣಿ ಬಂದಿಲ್ಲ ಅಂತ ಹೇಳ್ತಾರೆ. ಅಂದರೆ ತುಂಬ ಜನ ಕಾಯ್ತಾ ಇರ್ತಾರೆ. ಯಾಕಂದರೆ ನಮ್ಮ ಊರಿನ ಸಮಾಚಾರ ಆಗಲಿ, ನಮ್ಮ ಚಿತ್ಪಾವನರ ಸಮಾಚಾರ ಎಲ್ಲ ಅದರಲ್ಲಿ ಬರುತ್ತೆ. ಆದ್ದರಿಂದ ದಯಮಾಡಿ ಎಲ್ಲರೂ 1000ವನ್ನು ಕೊಟ್ಟು ಸಹಕರಿಸಿ, ನನ್ನ ಕಳಕಳಿಯ ವಿನಂತಿ. ಇವತ್ತು ನಮ್ಮದು 30 ಇದ್ದದ್ದು ಅಟ್ಲೀಸ್ಟ್ ಒಂದು 250 ಜನ ಕೊಡಬೇಕು. ಇಲ್ಲಿ ಬಂದವರೆಲ್ಲ ಕೊಡಿ ಅಂತ ನನ್ನೊಂದು ವಿನಂತಿ ಮಾಡ್ತಾ ಇದ್ದೇನೆ. ಆಮೇಲೆ ಸೆಪ್ಟೆಂಬರ್ 12ಕ್ಕೆ ಶೃಂಗೇರಿ ದರ್ಶನ ಇಟ್ಕೊಂಡಿದ್ದೇವೆ. ನಿಮಗೆಲ್ಲ ಅನೌನ್ಸ್ ಮಾಡಿದ್ದೇವೆ ನಾವು ಆಲ್ರೆಡಿ. ಲಾಸ್ಟ್ ಇಯರ್ ಸುಮಾರು 500 ಜನ ಸ್ವಾಮೀಜಿಯವರ ಆಶೀರ್ವಚನ ಭಾಷಣಕ್ಕೆ ಸೇರಿದ್ದೆವು. ಈ ಸರಿ 1000 ಆಗಬೇಕಂತ ಅಲ್ಲಿ ಮಹಾಬಲ್ ಬೀಡೆ ಅಂತಿದ್ದಾರೆ, ಅವರು ಅಧ್ಯಕ್ಷರು ಶೃಂಗೇರಿ ಚಿತ್ಪಾವನ ಸಮಾಜದ್ದು. ಅವರು ತುಂಬ ಕೇಳ್ತಾ ಇದ್ದಾರೆ, ಆದಷ್ಟು ಜೋಶಿಯವರೇ, ಗೋಖಲೆ ಅವರೇ ಹೆಚ್ಚು ಜನ ಬರಬೇಕಂತ. ಆದರೆ ನಾನು ಕೇಳ್ಕೊಳ್ತಾ ಇದ್ದೇನೆ, ಬೆಂಗಳೂರಿಂದ ಒಂದು ಬಸ್ ಮಾಡಿ ಹೋಗೋಣ ಅಂತ. ಲಾಸ್ಟ್ ಟೈಮ್ ಐತೆ 40 ಜನ ಹೋಗಿದ್ದೆವು.
ಈ ಸರಿ ಇನ್ನೂ ಅಧಿಕ ಸಂಖ್ಯೆಯಲ್ಲಿ ಹೋಗೋಣ, ಅಲ್ಲಿ ಉಳಿಯೋ ವ್ಯವಸ್ಥೆ ಎಲ್ಲ ಅವರೇ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಗ್ರೂಪ್ ಮಾಡಿದ್ದಾರೆ ಆ್ಯಕ್ಚುಲಿ. ಯಾರು ಬರೋರಿದ್ರು ಕಾರ್ಯದರ್ಶಿ ಅಥವಾ ಉಳಿದವರಿಗೆ ಯಾರಿಗಾರು ಹೇಳಿದರು ನಾವು ಅದನ್ನು ವ್ಯವಸ್ಥೆ ನೋಡುವ, ಹೆಚ್ಚು ಜನ ಬರಬೇಕು. ಆಮೇಲೆ ರೀಸೆಂಟ್ಲಿ 2 ಪುಸ್ತಕಗಳು ರಿಲೀಸ್ ಆಗಿದೆ ಗಾಂಧಿಯವರ ಹತ್ಯೆ ಬಗ್ಗೆ. ಒಂದು ನಮ್ಮವರೇ ಆದ ವಿಜಯ ವಿಷ್ಣು ಡೋಂಗ್ರೆಯವರು ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಚಿತ್ಪಾವನ ಬ್ರಾಹ್ಮಣರಿಗೆ ಆದ ಅನ್ಯಾಯ ಯಾರಿಗೂ ಆಗಿಲ್ಲ. ಯಾಕಂದರೆ ಗೊತ್ತಾಯ್ತು ಅವರಿಗೆ ನಾಥುರಾಮ್ ಗೋಡ್ಸೆ ಅವರು ಚಿತ್ಪಾವನ ಕಮ್ಯುನಿಟಿಗೆ ಸೇರಿದವರಂತ. ಆ ಪುಸ್ತಕ ಹೊರಗಿಟ್ಟಿದ್ದಾರೆ. 280 ಮುಖಬೆಲೆ. ಇವತ್ತು ಅವರು ಒಪ್ಪಿದ್ದಾರೆ 250 ಕೊಡ್ತೇವಂತ. ದಯಮಾಡಿ ಎಲ್ಲರೂ ತಗೊಳ್ಳಿ. ತುಂಬ ಈಗ ನಾವೆಲ್ಲ ಕೇಳಿದ್ದೇವೆ ಆಗಿದೆ ಅಂತ. ಏನಾಗಿದೆ, ಯಾರಿಗೆ ತೊಂದರೆ ಆಗಿದೆ, ಎಷ್ಟು ಬರ್ಬರ ಕೃತ್ಯ ಆಗಿದೆ ಎಂಬುದನ್ನು ಅದು ನೋಡುವಾಗ ಕಣ್ಣಲ್ಲಿ ನೀರೆಲ್ಲ ಬೆಂಕಿ ಹೊರಿತಾ ಇದೆ. ಆ್ಯಕ್ಚುಲಿ ತುಂಬ ಬೇಜಾರಾಗುತ್ತೆ. ಆದ್ದರಿಂದ ಎಲ್ಲರೂ ಓದೋಣ, ಅಟ್ಲೀಸ್ಟ್ ನಾವೊಂದು ಜಾಗ್ರತೆ ಕೊಡ್ಬೋದು. ಅದು ಏನಾಯಿತು ಇನ್ನೊಂದು ಅಂದರೆ, ನೀವು ಆ ವಿಡಿಯೋ ನೋಡಿರ್ಬೋದು, ಅಡ್ಡಂಡ ಕಾರ್ಯಪ್ಪ ಅಂತ ಅವರೊಂದು ಬುಕ್ ರಿಲೀಸ್ ಮಾಡಿ ಅದರಲ್ಲಿ ಅವರು ಚಿತ್ಪಾವನರಿಗೆ ಎಷ್ಟು ಹೊಗಳಿದಾರಂದರೆ ಕ್ಷಾತ್ರಚೇದು ಅದನ್ನ ಹೇಳಿದ್ದಾರೆ. ಆಮೇಲೆ ಕೊನೆಗೆ ಜೋಶಿಯವರೇ ನೀವೇನು ಮಾಡಿದಿರಂತ ನಾನು ಕೇಳಿದವ್ರೆ, ನಾವು ಏನು ಮಾಡ್ಬೋದಪ್ಪ ಈಗ ಅಂತ. 80-100 ವರ್ಷ ಆಯ್ತು ಈ ಕೆಲಸ ಇದಾಗಿ. ಆದ್ದರಿಂದ ಅಟ್ಲೀಸ್ಟ್ ತಿಳ್ಕೊಳ್ವ ಏನಾಗಿದೆ. ಅವರು ಇದನ್ನು ನಾಟಕ ರೂಪದಲ್ಲಿ ತರ್ತಾ ಇದ್ದಾರಂತೆ. ನಾನು ಹೇಳಿದೆ, ನಾವು ನಾಟಕ ನೀವು ಎಲ್ಲ ರಿಲೀಸ್ ಆದಮೇಲೆ ಬೆಂಗಳೂರಲ್ಲಿ ನಮ್ಮ ಸಮಾಜದವರಿಗೆ ನಮ್ಮ ಖರ್ಚಲ್ಲಿ ನಾವು ತೋರಿಸ್ತೇವೆ ಅಂತ ಹೇಳಿದ್ರು. ಅವ್ರಿಗೆ ಖುಷಿ ಆಯಿತು. ಅವ್ರು ತುಂಬಾ ಹೊಗಳಿದ್ದಾರೆ. ಕೊನೆಗೆ ಹೇಳಿದ್ದಾರೆ, ನೀವು ಚಿತ್ಪಾವನರಾಗಿ ಮನೇಲಿ ಕೂರಬಾರ್ದು ಅಂತ. ನಾವು ಮನೇಲಿ ಕೂರಿಲ್ಲ. ಆ್ಯಕ್ಚುಲಿ ನಮ್ಮವರೀಗ ಸ್ವಾತಂತ್ರ್ಯ ರೋಧರಿದ್ದಾರೆ, ಈಗ ಒಳ್ಳೊಳ್ಳೆ ಪೊಸಿಷನಲ್ಲಿ ಹೋಗಿದ್ದಾರೆ. ಬಟ್ ಈಗ ನೀವು ವಿಕ್ರಮ್ ಫಡ್ಕೆ ಬರ್ತಾ ಇದ್ದಾರೆ ನೆಕ್ಸ್ಟಲ್ಲಿ. ಅವರಿಗೆ ಕೇಳ್ತೇನೆ, ಏನು ಅವರು ನ್ಯಾಯವಾದಿಗಳು, ನಾವು ಏನು ಆ್ಯಕ್ಷನ್ ತಗೊಳ್ಬೋದು ಅಂತ. ನೀವೇನಾದರೂ ಮಾಡಬೇಕಂತ ಹೇಳ್ತಾ ಇದ್ದಾರೋ ಅಥವಾ ಸಭಿಕರಲ್ಲಿ ಏನಾದರೂ ಅಭಿಪ್ರಾಯ ಇದ್ದರೆ ಹೇಳಿ. ಅವರು ತುಂಬ ದೇಶಭಕ್ತಿಯಿಂದ ಮಾತಾಡಿದ್ದಾರೆ. ಜಾಗ್ರತೆ, ದೇಶಭಕ್ತಿಯಿಂದ ಮಾತಾಡಿದ್ದಾರೆ. ಅವರು ಅಂತ ಆವೇಶದಿಂದ ಮಾತಾಡಿದ್ದಾರೆ. ನಮ್ಮ ಮೇಲೆ ಕೋಪದಿಂದಲ್ಲ, ನಮ್ಮನ್ನು ಚಿತ್ಪಾವನರೆಲ್ಲ ಹೊಗಳಿದ್ದಾರೆ. ಅದು ಕೊನೆಯೊಂದು ಮಾತು ಮಾತ್ರ ತುಂಬ ಅವರು ಜೋರಾಗಿ ಹೇಳಿದರು, ನೀವೇನು ಮಾಡ್ತಾ ಇಲ್ಲ. ನಾನು ಹೇಳಿದೆ, ನಾವೇನು ಹಂಗೆ ಮಾಡಲ್ಲ. ಮತ್ತು ಆಗ ಅವರಿಗೆ ವಿರೋಧ ಮಾಡಿ ಆ ಭಾಷಣದಲ್ಲಿ ರಿಪ್ಲೈ ಮಾಡೋದು ಸರಿಯಲ್ಲ. ನಾನು ಅವರಿಗೆ ಆ ಥರ ಭಾಷಣದಲ್ಲಿ ಹೇಳಿಲ್ಲ. ಇದು ನಿಮ್ಮ, ಯಾಕಂದರೆ ತುಂಬ ಜನ ಎಣಿಸಿರ್ಬೋದು ನಾವು ಯಾಕೆ ರಿಪ್ಲೈ ಕೊಡಬಾರ್ದು. ಏನು ರಿಪ್ಲೈ ಕೊಡೋದು ಹೇಳಿ ಆ ಸಮಯದಲ್ಲಿ. ಆದರೆ ನಾನೇನು ಆ ವಿಷಯದಲ್ಲಿ ಏನು ಹೇಳಲಿಕ್ಕೆ ಹೋಗಿದ್ದು. ಸಂಘಕ್ಕೆ ಸುಮಾರು 55 ವರ್ಷ ಆಗಿದೆ. ನಮ್ಮ ಹಿರಿಯರು ಕಟ್ಟಿದ್ದು ನಿಮಗೆಲ್ಲ ಗೊತ್ತು. ಎಷ್ಟು ಕಷ್ಟಪಟ್ಟು ಆಗ ಸಂಘ ಕಟ್ಟಿದ್ದಾರೆ. ಒಂದು ದೇಣಿಗೆ ಬೇಕಾದರೆ ಮನೆಗೆ ನಡೆದು ಹೋಗಿ, ಯಾಕಂದರೆ ಆಗ ಏನು ಫೈನಾನ್ಷಿಯಲ್ ಸ್ಟ್ರೆಂತ್ ಇದ್ದಿಲ್ಲ. ಅನೇಕ ಜನ ಸ್ಟಾರ್ಟಿಂಗ್ ವಿತ್ ವೆಂಕಟೇಶ್ ಪಾಟಣ್ಕರ್ ಎಂಬವರು ಅವ್ರು ನಮ್ಮ ಜೊತೆ ಇಲ್ಲ ಈಗ. ಅಂಥವರು ಸಂಘ ಕಟ್ಟಿ ಸಪೋರ್ಟ್ ಮಾಡಿ ಮನೆಗೆ ಹೋಗಿ ದೇಣಿಗೆ ಕಲೆಕ್ಟ್ ಮಾಡಿ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಒಂದು ನಿಮಗೆಲ್ಲ ಗೊತ್ತು, ಫೈನಾನ್ಷಿಯಲ್ಸ್ ಎಲ್ಲ ಕಾರ್ಯದರ್ಶಿಯವರು ಖಜಾಂಶಿಯವರು ಶೇರ್ ಮಾಡಿದ್ದಾರೆ. ನಿಮ್ಗೆ ಗೊತ್ತು ನಾವು ಯಾವ ಲೆವೆಲಲ್ಲಿ ರೀಚ್ ಆಗಿದ್ದೇವೆ. ನಾವೆಲ್ಲ ಎವ್ರಿಬಡಿ ಈಗ ಇವತ್ತಿನ ಮಟ್ಟಿಗೆ ಯಾರಿಗೂ ಯಾವ ತೊಂದರೆನೂ ಇಲ್ಲ. ಎಲ್ಲರೊಂದು ಡೀಸೆಂಟ್ ಜೀವನ ಮಾಡ್ತಾ ಇದ್ದೇವೆ. ಚಿತ್ಪಾವನರು ಸ್ಪೆಷಲ್ ಆಗಿ 1000 ವರ್ಷಕ್ಕೆ ಕೊಟ್ಟು ಕಂಟಿನ್ಯೂ ಮಾಡೋದು ಯಾವ ತಾಪತ್ರನೂ ಇಲ್ಲ ಅಂತ ಕಾಣ್ತಾ ಇದೆ. ಯಾಕಂದ್ರೆ ನಾವು ಒಮ್ಮೆ ಹೊರಗೆ ಹೋಗಿ ಏನಾದರೂ ಒಂದು ಊಟ ತಿಂಡಿ ಮಾಡಿದರೂ 1000-2000 ರೂಪಾಯಿ ಆಟೋಮೆಟಿಕ್, ಅದು ಮಿನಿಮಮ್ ಒಂದು 5000 ರೂಪಾಯಿ ಖರ್ಚು ಮಾಡ್ತೇವೆ. ಆದ್ದರಿಂದ ದಯಮಾಡಿ ಸಹಕಾರ ಮಾಡಿ ಇದೇ ಥರ. ಆಮೇಲೆ ಈ ಸಂಘ ಮುಂದೆ ಹೋಗಬೇಕಾದ್ರೆ ಯುವಕರು ಬರಬೇಕು. ಅದು ನಾನು ಆಗಿಂದ ಹೇಳ್ತಾ ಇದ್ದೇನೆ. ಇಷ್ಟು ವರ್ಷ ಮಾಡಿದ ಸಂಘ ನಾವು ಇಲ್ಲೇ ನಿಲ್ಲಿಸಿಬಿಟ್ರೆ ತುಂಬ ಬೇಜಾರಾಗುತ್ತೆ ಯಾರಿಗೂ. ಅದನ್ನು ಯುವಕರು ಬನ್ನಿ, ಮುಂದೆ ತಗೊಂಡು ಹೋಗೋಣ. ನೆಕ್ಸ್ಟ್ ಇಲೆಕ್ಷನಲ್ಲಿ ಹೇಳ್ತೇವೆ ನಾನು ಅದನ್ನು. ಆಮೇಲೆ ಅನೇಕ ಜನ ಹೇಳ್ತಾರೆ ನಿಮ್ಮಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆಮೇಲೆ ದೇವತಾ ಕಾರ್ಯಕ್ರಮ ಬಿಟ್ಟು ಏನೂ ಇಲ್ಲ ಅಂತ. ಹೌದು, ಏನೂ ಇಲ್ಲ ಡೆಫಿನೆಟ್ಲಿ. ಬಟ್ ಈಗ ನಮ್ಮ ಪ್ರದೀಪ್ ಅವರು ತುಂಬ ಆಲೋಚನೆ ಹೇಳಿದ್ದಾರೆ, ಸಲಹೆ ಹೇಳಿದ್ದಾರೆ. ಮೇ ಬಿ ಆರೋಗ್ಯ ತಪಾಸಣೆ, ರಕ್ತದಾನ, ಅಥವಾ ಒಂದು ದಿವಸ ಶ್ರಮದಾನ ನೀವು ಹೇಳಿದಾಗೆ, ಅಥವಾ ಆರೋಗ್ಯದ ಬಗ್ಗೆ ಯಾರಾದರೂ ಡಾಕ್ಟರ್ಸ್ಗಳಿಂದ ಸ್ಪೀಚ್ ಮಾಡುವಂಥದ್ದು. ಅಲ್ಲ, ನಮ್ಮಲ್ಲಿ ಅನೇಕ ಲಾಯರ್ಸ್ ಇದ್ದಾರೆ. ಅಲ್ಲ, ಸ್ಟಾರ್ಟಪ್ ಕಂಪನಿಗಳು ಏನು ಸಜೆಷನ್ ಕೊಡ್ಬೋದು, ಇದು ಕಾನೂನು ಸಲಹೆಗಳು, ಆರೋಗ್ಯ ಟಿಪ್ಸ್ಗಳು. ಡಾಕ್ಟರ್ಸ್ ಇದ್ದಾರೆ, ಆಯುರ್ವೇದ ಡಾಕ್ಟರ್ ತುಂಬ ಜನ ಇದ್ದಾರೆ. ಅವರು ಬಂದು ಇಲ್ಲ ಈ ಥರ ಬಾಡಿಗೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಇಷ್ಟೆಲ್ಲ ದೊಡ್ಡ ಹಾಲು. ಬಟ್ ಅಟ್ಲೀಸ್ಟ್ ನಮ್ಮ ಸಮಾಜದ ಬಿಲ್ಡಿಂಗಲ್ಲಿ 30-40-50 ಜನ ಸೇರುವಂಥ ಜಾಗ ಇದೆ. ನಾವು ಅದನ್ನು ಅರೇಂಜ್ ಮಾಡ್ಬೋದು. ನೀವು ಏನಾದರೂ ಪ್ಲ್ಯಾನ್ ಮಾಡಿ ಹೇಳಿದರೆ ಡೆಫಿನೆಟ್ಲಿ ಇದನ್ನು ಮುಂದುವರಿಸ್ಬೋದು. ಅಲ್ಲಿಗೆ ನಾವು ದೇವತಾ ಕಾರ್ಯಕ್ರಮ ಮಾತ್ರ ಅಲ್ಲ, ಬೇರೆ ಕಾರ್ಯಕ್ರಮ ಮಾಡ್ಬೋದು. ನಿಮ್ಮ ಸಲಹೆ ಸ್ಪೋರ್ಟ್ಸ್ ಬಗ್ಗೆ. ಆ್ಯಕ್ಚುಲಿ ಹಿಂದೆ ಆ್ಯನ್ಯುವಲ್ ಸ್ಪೋರ್ಟ್ಸ್ ಆಗ್ತಾ ಇತ್ತು, ಈಗಲೂ ರೀಸೆಂಟ್ಲಿ ಆಗಿಲ್ಲ ಕಾಣುತ್ತೆ. ಬಟ್ ಯಾರೋ ಒಂದು ಬೇರೆ ಒಂದು ಇದು ಬ್ಯಾಡ್ಮಿಂಟನ್ನ ಮಾಡ್ತಾ ಇದ್ದಾರೆ ನಮ್ಮ ಚಿತ್ಪಾವನರೆ, ಖುಷಿ ಅದು. ಬಟ್ ನಮ್ಮ ಸಮಾಜ ಇಂದಲೂ ಮಾರ್ಬೋದು. ನೀವೀಗ ಹೊಸ ಯುವ ಜನ ಬರಲಿ, ಸೇರಲಿ ಸಮಿತಿಯಲ್ಲಿ, ನಾವೆಲ್ಲ ಆಲೋಚನೆ ಮಾಡುವ. ನಾವು ಸಪೋರ್ಟ್ ಮಾಡ್ತೇವೆ, ಹಿಂದೆ ಇರ್ತೇವೆ ಯಾವುದಕ್ಕೂ. ಆಮೇಲೆ ಈ ಸಮಿತಿಯವರು ಅಂತ ಹೇಳಲ್ಲ, ನಿಮ್ಮೆಲ್ಲ ಸಹಕಾರ ಪ್ರತಿಯೊಂದಕ್ಕಿದೆ. ಯಾಕಂದರೆ ಆ ಕೊರೋನಾ ಟೈಮಲ್ಲಿ ನಾವೊಂದು ರಾಜಾಜಿನಗರದ ಶಿಥಿಲ ಕಟ್ಟಡ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಎಂಬುದು ಗೊತ್ತು. ಸುಮಾರು 600 ಜನಕ್ಕೆ ನಾವು ಸಾಮಾನ್ಯ ಸಾಯಂಕಾಲ ಒಂದು 1 hour 2 hours ನಾವು ಕಮಿಟಿಯವರು ಪರ್ಸನಲ್ ಕಾಲ್ ಮಾಡಿ ಸುನೀಲೆಲ್ಲ ಲಿಸ್ಟ್ ರೆಡಿ ಮಾಡಿದ್ದು.
ಗಣಪತಿ ಅಣ್ಣ ಇವತ್ತು ನಮ್ಗೆ ಇಷ್ಟು ಜನರಿಗೆ ಮಾಡಬೇಕಂತ ನಾವು ರೆಡಿ ಆಗಲೇಬೇಕು. ಆ ಥರ ಕಮಾಂಡ್ ಮಾಡಿ ಲಿಸ್ಟ್ ಕನೆಕ್ಟ್ ಮಾಡಿ ನಾವು ಒಂದು ಸಾಮಾನ್ಯ 600 ಜನ ಮಾಡಿ ನಿಮ್ಮೆಲ್ಲ ದೇಣಿಗೆಯಿಂದ ಸುಮಾರು 70ರಿಂದ 75 ಲಕ್ಷ ಕಲೆಕ್ಟ್ ಮಾಡಿ ರಾಜಾಜಿನಗರ ನೀವೆಲ್ಲ ಎಷ್ಟು ಜನ ಬಹುಶಃ ಒಂದು 50% ನೋಡಿದರೆ ಗೊತ್ತಿಲ್ಲ, ನೀವೆಲ್ಲ ಬಂದು ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳು, ಮನೆ ಕಾರ್ಯಕ್ರಮ ಯಾವುದೂ ಮಾಡ್ಬೋದು. ವೆರಿ ನಾಮಿನಲ್ ಬಾಡಿಗೆಯಲ್ಲಿ ಆ ಬಿಲ್ಡಿಂಗಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ನೀವೆಲ್ಲ ಬನ್ನಿ ನೋಡಿ. ಅದೇ ಥರ ನಿಮ್ಗೆ ಗೊತ್ತು, ಸುವರ್ಣ ಸಂಭ್ರಮ ಆಯಿತು, ತುಂಬ ಕಾರ್ಯಕ್ರಮ ನೀವೆಲ್ಲ ಬಂದಿದ್ದೀರಿ, ಸಹಕಾರ ಮಾಡಿದಿರಿ. ಅದೇ ಥರ ರೀಸೆಂಟಾಗಿ ನಡೆದ ಕಾರ್ಯಕ್ರಮ ಅಂದರೆ ಶತಚಂಡಿಕಾ ಹೋಮ. ಏನೋ ಒಂದು ಐಡಿಯಾ ಬಂತು, ಇವರಲ್ಲಿ ಸಮಿತಿಯವರು ಹೇಳಿದ್ರು, ಗಣಪತಿ ಅಣ್ಣ ನೀವು ಯಾವಾಗಲೂ ಚಂಡಿಕಾ ಹೋಮ ಮಾಡ್ತಾಯಿದ್ದೇವೆ, ಯಾಕೆ ಶತಚಂಡಿಕಾ ಮಾಡಬಾರ್ದು ಅಂತ. ನಾವೆಲ್ಲ ಅದು ದೊಡ್ಡ ಕಾರ್ಯಕ್ರಮ, 100 ಪಾರಾಯಣಗಳು ಮಾಡಬೇಕು, ಖರ್ಚು ತುಂಬ ಇದೆ ಅಂತ ತುಂಬ ಆಲೋಚನೆ ಮಾಡಿದ್ರೆ, ಇಲ್ಲ ಮುಂದುವರ್ಸೋ ಅಂತ ತುಂಬ ಸಮಿತಿಯವರು ಹೇಳಿ ನಾವು ಪ್ರತಿಯೊಬ್ಬರಿಗೆ ಕೇಳಿ ಮಾಡಿ ಅಲ್ಲೂ ತುಂಬ ದೂರವಾಣಿ ಸಂಪರ್ಕನೇ ಮಾಡಿದ್ದು. ಎಲ್ಲ ಜನರಿಗೆ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ತುಂಬ ಸಹಕಾರ ಬಂತು. ತುಂಬ ಚೆನ್ನಾಗಿ ಮಾಡಿದ್ದೇವೆ. ಐ ಥಿಂಕ್ ನೀವೆಲ್ಲ ಆಲ್ಮೋಸ್ಟ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿರ್ಬೋದು. ತುಂಬ ಕಡೆಯಿಂದ ಪ್ರಶಂಸೆನೇ ಬಂತು. ಇನ್ಫ್ಯಾಕ್ಟ್ ಕುಚಲಾಂಬ ಕಲ್ಯಾಣ ಮಂಟಪದವರು ಯಜಮಾನರು ಅವ್ರು ಹೇಳಿದ್ರು, ನಂಗೆ ಈ ಥರ ಕಾರ್ಯಕ್ರಮ ನಮ್ಮ ಒಂದು ಜಾಗದಲ್ಲಿ ಮಾಡಿದ್ದೇ ಇಲ್ಲ, ನಂಗೆ ತುಂಬ ಖುಷಿ ಅಂತ. ಗಂಡ ಹೆಂಡತಿ ಇಬ್ಬರು ಬಂದು ನಮಗೆ ಆಶೀರ್ವಾದ ಥರ ಮಾಡಿದರು. ಈ ಥರ ಯಾವಾಗಲೂ ಕಾರ್ಯಕ್ರಮ ಇದ್ದನ್ನು ಮಾಡಿ ನೀವು, ನನ್ನ ಚೌಲ್ಟ್ರಿ ಯಾವಾಗಲೂ ಇದಿರುತ್ತೆ. ಆಮೇಲೆ ಸ್ವಲ್ಪ ಕನ್ಸೆಷನ್ ಕೊಟ್ಟಿದ್ದಾರೆ. ಬಟ್ ತುಂಬ ಚೆನ್ನಾಗಿ ಕಾರ್ಯಕ್ರಮ. ಇದಕ್ಕೆಲ್ಲ ನೀವೇ ಸಹಕಾರ. ಇನ್ನೊಂದು ಸದಸ್ಯರ ಸಹಕಾರ ಇಲ್ಲದೆ ಯಾವ ಕಾರ್ಯಕ್ರಮ ಮಾಡಲಿಕ್ಕಾಗಲ್ಲ, ಅದು ನಿಮಗೆಲ್ಲ ಗೊತ್ತು. ಕಾರ್ಯಕರ್ತರಾಗಿ, ಸೇವೆಯಾಗಿ ಎಲ್ಲ ಟೈಪಲ್ಲಿ ನೀವು ಸಹಕಾರ ಮಾಡಿದಿರಿ. ತುಂಬ ಸಂತಸ ವಿಷಯ. ಮಾಗಡಿ ರೋಡ್ ಇದರ ಬಗ್ಗೆ ನಿವೇಶನ ಬಗ್ಗೆ ಹೇಳಿದಿರಿ. ನೋಡುವ ಮುಂದೆ ಆಲೋಚನೆ ಹೇಗೆ, ಏನು ಮಾಡೋದು, ಹೊಸ ಸಮಿತಿ ಬರುತ್ತೆ. ಡೆಫಿನೆಟ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು. ಯಾಕಂದರೆ ಇನ್ಕ್ಲೂಡಿಂಗ್ ನಾನು ಪ್ರಾಬಬ್ಲಿ ತುಂಬ ಕಾಲ ಆಗಿರ್ಬೋದು, ಇವರು ಹತ್ತಿರ ಇದ್ದವ್ರು ಹೋಗ್ತಾ ಇದ್ದಾರೆ, ನೋಡ್ತಾರೆ. ಸೇಫ್ಟಿ ಬಗ್ಗೆ ಏನು ತೊಂದರೆ ಇಲ್ಲ, ಫೆನ್ಸಿಂಗ್ ಮಾಡಿದ್ದೇವೆ. ಬಟ್ ಏನಾದರೂ ಒಂದು ಕಾರ್ಯಕ್ರಮ ಮಾಡುವ, ಏನು ಸಭಾ ಇದು ಆಗದಿದ್ದರೂ ಒಂದು ಶ್ರಮದಾನ ಮಾಡಿ ಅಲ್ಲಿ ಏನಾದರೂ ಸ್ವಲ್ಪ ಆಟೋಟಗಳನ್ನ ಮಾಡಿ ಸಾಯಂಕಾಲ ಹಿಂದೆ ಬರುವಂಥದ್ದು ಮಾಡ್ಬೋದು. ಎನಿವೆ, ಬೆಳಿಗ್ಗೆ ತಮ್ಮ ಟೈಮು ಚೇಂಜ್ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ರಿ. ನಿಮಗೆಲ್ಲರಿಗೂ ಇನ್ನೊಮ್ಮೆ ಸ್ವಾಗತ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ಚುನಾವಣೆ ಮಾಡುವ, ಅನೌನ್ಸ್ ಮಾಡ್ತೇವೆ ಅಲ್ಲಿಂದ. ಥ್ಯಾಂಕ್ ಯು, ಧನ್ಯವಾದಗಳು.